ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನವದ್ಭಾರ್ಗಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾ ರಾಮಚಂದ್ರ ಸ್ವಾಮಿನೀ ನಮಃ. ಸಬ್ಮಂಗಲದ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಸಾನ್ನಿಧ್ಯಕ್ಕೆ ಆಗಮಿಸಿರ್ತಕ್ಕಂತಹ ಭಕ್ತ ಮಹಾಶಯರು ತಾವೆಲ್ಲರೂ ಹನುಮತ್ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ದೇವಾಲಯಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತ ಮಹಾಶಯರೆಲ್ಲರೂ ಸಹಿತ ನೀವೆಲ್ಲ ಇಲ್ಲಿ ಮಾಡಬೇಕಾದಂತಹದ್ದು ರಾಮಧ್ಯಾನ. ರಾಮನಾಮ ಒಂದು ಬಿಟ್ಟರೆ ಮತ್ತೊಂದರಲ್ಲಿ ಸಿಗದಿಲ್ಲ ನಿಮಗೆ ಮುಕ್ತಿ. ಮುಕ್ತಿಯ ಪಥಕ್ಕೆ, ಮುಕ್ತಿಯ ಮಾರ್ಗಕ್ಕೆ ರಾಮನಾಮ ಒಂದು. ನಾವು ಉಟ್ಟಂಥ ವಸ್ತ್ರಗಳಿಗೂ ಹಾಕಿದಂತಹ ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಬಗ್ಗೆಯೂ ನಮಗೆ ಜ್ಞಾನವಿದ್ದರೆ ಅದನ್ನು ಕಿತ್ಕೊಂಡು ಹೋಗೋಕೆ ಇನ್ನು 4 ಜನ. ಆದರೆ ನಾವು ನಿರಂತರವಾಗಿ ರಾಮಧ್ಯಾನವನ್ನು ಮಾಡಿ ನಮ್ಮ ಜವಾಬ್ದಾರಿತವಾದಂಥ ಕೆಲಸವನ್ನು ಮಾಡ್ತಿದ್ದರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಮಾಡುವ ಕೆಲಸವನ್ನು ಕರೆಕ್ಟಾಗಿ ಮಾಡಿದ್ರೆ, ಕ್ರಮಬದ್ಧವಾದಂತಹ ಕೆಲಸವನ್ನು ನೀನು ಮಾಡಿದ್ರೆ ನಿನಗೆ ಕೊಡಬೇಕಾದ್ದನ್ನು ನಾನು ಕೊಡ್ತೀನಿ ಅಂತ. ಇನ್ನು ವಿಷಯ ಸಾಕಷ್ಟು ಇದೆ ನಿಮ್ಮೊಂದಿಗೆ ನಾನು ಮಾತಾಡುವಂತಹದ್ದು. ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಬಗ್ಗೆ ಜವಾಬ್ದಾರಿ ಇಟ್ಕೊಳ್ಳಿ. ಈ ಭಾಗದ ಎಲ್ಲ ನನ್ನ ರೈತ ಅಣ್ಣ ತಮ್ಮಂದಿರು, ರೈತರ ಕುಟುಂಬದಿಂದ ಬಂದಿರತಕ್ಕಂಥವ್ರು ನೀವು. ಒಂದು ಚಿನ್ನದ ಸರ ಮಾಡಿಸಬೇಕಾದ್ರೆ ಸತತ 6 ವರ್ಷ ಕಷ್ಟ ಬೀಳಬೇಕು. ನೀವು 6 ವರ್ಷ ಕಷ್ಟ ಬಿದ್ದರೆ ಒಂದು ಚಿನ್ನದ ಸರ, ಅದು ಅದೃಷ್ಟ ಇದ್ದರೆ. ಅಂತಹದ್ದು ಕಷ್ಟಪಟ್ಟು ಏನೋ ಚಿನ್ನದ ಒಂದು ಸರ ಹಾಕ್ಕೊಂಬಂದು ಇಂಥ ಜಾತ್ರೆ ಜನ್ಮೋತ್ಸವಕ್ಕೆ ಬಂದು ಯಾರೋ ಒಂದಷ್ಟು ಜನ ಭಕ್ತರು ಬಂದು ಇರೋ ಚೈನು ಕಿತ್ಕೊಂಡು ಹೋಗ್ಬಿಟ್ರೆ, ಹರೇ ನಮ್ಮ ಪಾರ್ವತೀ ಪದೇ. ಚೈನ್ ಕಿತ್ಕೊಂಡು ಹೋಗಕ್ಕ ಇಂದಿರಾ ರಮಣ ಗೋವಿಂದೋ ಎಲ್ಲ ತಗೊಂಡು ಹುಂಡಿಗೆ ಹಾಕ್ಬಿಡಿ. ಭಕ್ತ ಸಾಗರಕ್ಕೆ ಕೊರತೆ ಇಲ್ಲ, ಬಂದಿರುವ ಭಕ್ತರಿಗೆ ಕೊರತೆ ಇಲ್ಲ. ಭಕ್ತರು ಆಂಜನೇಯ, ಭಕ್ತರು ಹನುಮಂತನ ಮಧ್ಯದಲ್ಲಿ ಯಾರೂ ಬರಲಿಕ್ಕಾಗುವುದಿಲ್ಲ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरोदमुख्यं श्रीरामदूतं शिरसा नमामि. ओम श्रीमद्महारामचंद्रस्वामिनी नमः. ರಾಮದೇವರ ಪರಮ ಭಕ್ತನಾದಂತಹ ಹನುಮನ ಆಸ್ಥಾನ ವರ್ಷೇ ಏತದ್ವರ್ಷ ಅಂದರೆ ಪ್ರತಿ ವರ್ಷವೂ ಸಹಿತ ಒಂದೊಂದು ವಿಶೇಷಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರತಿ ವರ್ಷದ ಈ ಜಾತ್ರಾ ಮಹೋತ್ಸವ ಅಂದರೂ ಇದು ತಪ್ಪಾಗಲಾರದು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲೇ ಹೇಳಿದ್ದೆ ನಾನು, ಇಲ್ಲಿಗೆ ಬಂದವರು ನೋಡಬಹುದಾದಂಥದ್ದೇನಪ್ಪ ಅಂದರೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಪುಷ್ಪಗಳು. ಈಗ ಸಿಂಹ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಸಿಂಹರಾಶಿಯಲ್ಲಿರ್ತಕ್ಕಂಥವು ನಿಮ್ಮ ಮನಸ್ಸಿನ ಸಂಕಲ್ಪ ಒಂದು, ನಿಮ್ಮ ನಡೆ ನಡವಳಿಕೆ ಮತ್ತೊಂದು. ನೀವು ಅಂದುಕೊಂಡಂತಹ ಕೆಲಸವೇ ಮಾಡಬೇಕಾಗಿರ್ತಕ್ಕಂಥದ್ದು, ಏನು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ಕೆಲಸಕ್ಕೆ ಎಲ್ಲಾದರೂ ಒಂದು ಅಡ್ಡಿ ಆತಂಕ ಇರುತ್ತೆ. ಜೊತೆಗೆ ಯಾರನ್ನ ನೀವು ಆತ್ಮೀಯರು ಅಂತ ನಂಬಿದ್ದೀರೋ ಅವರ ಒಳಮರ್ಮ, ಅವರ ಒಳಮಾತು ನಿಮಗೆ ಅರ್ಥವಾಗದಂಥ ಪರಿಸ್ಥಿತಿಯಲ್ಲಿರುತ್ತೆ. ಅವರ ನಡೆ ನಡವಳಿಕೆಗಳೇ ಒಂದು, ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯೇ ಮತ್ತೊಂದು. ಒಟ್ಟಾರೆ ಸಿಂಹರಾಶಿಯವರಿಗೆ ಅಂತಹ ಒಂದು ಒಳ್ಳೆಯ ಫಲ ಅಲ್ಲ. ಯೋಚನೆ ಮಾಡಬೇಕು, ಸಮಂಜಸವಾಗಿ ನಿಧಾನಕ್ಕೆ ಮಂದಗತಿಯಲ್ಲಿ ಸಾಗಿದ್ರೂ ಪರವಾಗಿಲ್ಲ. ದುಡುಕಬೇಡಿ, ದುಡುಕಿ ತೀರ್ಮಾನ ತೆಗೆದುಕೋಬೇಡಿ. ಇನ್ನು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ಬಗ್ಗೆಯೂ ಸಹಿತ ಸ್ವಲ್ಪ ಕಷ್ಟಕಾಲ. ನಿಮ್ಮ ಕೈಲಿರ್ತಕ್ಕಂತಹ ವಸ್ತುಗಳನ್ನು ಏನಾದರೂ ಮತ್ತೊಬ್ಬರಿಗೆ ಕೊಟ್ಟರೆ ಮತ್ತೊಬ್ಬರಿಂದ ವಶಪಡಿಸ್ಕೊಳ್ಳೋದು ಭಾಳ ಕಷ್ಟ. ಜೋಪಾನ, ಎಚ್ಚರ ಇರಲಿ. ಹಾಗೆ ಶತ್ರುಗಳೆಂಬತಕ್ಕಂಥವರು ಹೆಚ್ಚೆಜ್ಜೆಗೂ ಶುರುವಾಗ್ತಾರೆ. ಶತ್ರುಗಳ ಮಧ್ಯದಲ್ಲಿ ನೀವು ಬದುಕುವಾಗ ಸ್ವಲ್ಪ ಎಚ್ಚರಿಕೆ ಬೇಕು. ಇಂತಹ ಸಮಸ್ಯೆ, ಇಂಥ ಸಮಯ ನಿಮಗೆ ತೊಂದರೆ ಎದುರಾಗ್ತಾ ಇರೋದ್ರಿಂದ ಸಾಧ್ಯವಾದರೆ ಅಂಕೋಲ ವೃಕ್ಷ ನಿಮಗೆ ಗೊತ್ತಿದ್ದರೆ ಅಂಕೋಲ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಅಥವಾ ಯಾವುದೋ ಒಂದು ಶಕ್ತಿ ದೇವಸ್ಥಾನಕ್ಕೆ, ಗ್ರಾಮ ದೇವತೆ ದೇವಸ್ಥಾನಕ್ಕೆ, ಅಥವಾ ನಿಮ್ಮಲ್ಲಿರ್ತಕ್ಕಂತಹ ಯಾವುದೋ ಒಂದು ದೇವಿಯ ದೇವಸ್ಥಾನ, ನಿಮ್ಮ ಪ್ರಾಂತ್ಯದಲ್ಲಿರೋ ದೇವಿ ದೇವಸ್ಥಾನಕ್ಕೆ ಇವತ್ತು ಸಾಧ್ಯವಾದರೆ ಕೆಂಪು ಪುಷ್ಪಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಕೆಂಪು ಹೂವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಿಂಹರಾಶಿಯವರು ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ನೆಮ್ಮದಿ ನೋಡಬೇಕಾದರೂ ಸಹಿತ ಭಗವಂತನ ಪ್ರಾರ್ಥನೆ. ಅದರಿಂದ
ಸಿಂಹರಾಶಿಯವರು ಇವತ್ತು ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ನಾವೆಲ್ಲರೂ ಒಂದು ಆದಷ್ಟು ಇವತ್ತಿನ ದಿವಸ ಸ್ವಲ್ಪ ತಲೆ ಬಗ್ಗಿಸಿ ನಡೀತಕ್ಕಂಥದ್ದು, ಹಣಕಾಸಿನ ಬಗ್ಗೆ ಸ್ವಲ್ಪ ಜೋಪಾನ ಇರತಕ್ಕಂಥದ್ದು, ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರಾಂತ್ಯದಲ್ಲಿ ನಿಮ್ಮ ಮೌಲ್ಯಗಳು, ನಿಮ್ಮಲ್ಲಿರ್ತಕ್ಕಂಥ ವಿಶೇಷತೆಗಳು ಅಥವಾ ನಿಮ್ಮ ವಸ್ತುಗಳ ಬಗ್ಗೆಯೂ ಸ್ವಲ್ಪ ಕಾಳಜಿ ಹೆಚ್ಚಿರಲಿ, ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು, ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇದನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂತಹದ್ದು ಸಹಿತ ನಿಮ್ಮ ಕೈಲೇ ಇದೆ. ಅದನ್ನು ಹೇಗೆಲ್ಲ ಸಿದ್ಧತೆ ಪಡಿಸ್ಕೋಬೇಕು, ಹೇಗೆ ಸಿದ್ಧತೆ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಲಾಭ ಎಂಬತಕ್ಕಂಥದ್ದನ್ನು ಆಲೋಚನೆ ಮಾಡಿ. ಇವತ್ತು ಬಹಳ ಅದೃಷ್ಟದ ದಿನ. ಕನ್ಯಾ ರಾಶಿಯವರಿಗೆ ಹೊಸತನ ನೋಡುವಂತಹ ದಿನ, ಹೊಸ ಹೊಸ ಕೆಲಸಗಳ ಬಗ್ಗೆ ಚಿಂತನೆ ಮಾಡುವಂಥ ದಿನ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸುವಂಥ ದಿನ. ಬ್ಯಾಂಕು ಮತ್ತು ನಿಮ್ಮ ಆತ್ಮೀಯರು, ನಿಮ್ಮ ಜೊತೆಲಿರ್ತಕ್ಕಂಥವ್ರು, ಇಂತಹವ್ರು ಯಾರೊಬ್ಬರನ್ನು ಏನೇ ಮಾತಾಡೋರು ಸಹಿತ ಹಣಕಾಸಿನ ವಿಚಾರದಲ್ಲಿ ಒಂದೆರಡು ಹೆಜ್ಜೆ ಮುಂದೆ ನಡೀತೀರಿ. ನಿಮ್ಮ ಕೈಲಿಲ್ದಿದ್ರೂ ಸಹಿತ ನಿಮ್ಮದೇ ರಾಜ್ಯ ಎಂಬುವಂಥ ರೀತಿ ಸಂತೋಷದಿಂದ ಇರ್ತೀರಿ. ಒಟ್ಟಾರೆ ಹೇಳಬೇಕಂದ್ರೆ ಇವತ್ತು ಕನ್ಯಾ ರಾಶಿಯವರಿಗೆ ಒಂದಿಷ್ಟು ಲಾಭದ ದಿನ. ಮಧ್ಯಾಹ್ನ 3 ಗಂಟೆವರೆಗೂ ಸ್ವಲ್ಪ ಹೆಚ್ಚು ಕಮ್ಮಿ ಹೀಗೆ ಇರುತ್ತೆ. 3 ಗಂಟೆಯ ನಂತರ ದೂರಭಾರ ಪ್ರಯಾಣ ಮಾಡುವಂಥದ್ದಾಗಲಿ, ಯಾವುದಾದ್ರೂ ಸಮಸ್ಯೆಗಳು ಎದುರಾಗುವಂಥದ್ದಾಗಲಿ, ಈ ಸಮಯದಲ್ಲಿ ಸ್ವಲ್ಪ ವ್ಯಾಜ್ಯಗಳಿಗೂ ಕಾರಣ ಆಗುವಂಥದ್ದು ಸಹಿತ ಇರುತ್ತೆ. ಜೋಪಾನ, ಎಚ್ಚರ ಇರಲಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ತುಲಾರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ನೆಮ್ಮದಿ ಇದ್ದರೂ ಮತ್ತಷ್ಟು ಸಮಸ್ಯೆನೇ. ನಿಮಗೆ ಅರ್ಥವಾಗದಂತಹ ಪರಿಸ್ಥಿತಿ, ನಿಮಗೆ ತೊಂದರೆ ಎದುರಾಗುವಂಥದ್ದೇನಿದ್ರೂ ಸಹಿತ ಗೊತ್ತಾಗದಂಥ ಪರಿಸ್ಥಿತಿ. ಒಟ್ಟಾರೆ ಹೇಳಬೇಕಂದ್ರೆ ಚಿಂತೆ ಇದೆ, ಭಾಳಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಆದರೆ ಸಮಸ್ಯೆಗಳ ಮಧ್ಯದಲ್ಲೂ ಒಂದಿಷ್ಟು ಪರಿಹಾರವನ್ನು ಹುಡುಕೊಳ್ಳುವಂತಹ ಮನಸ್ಥಿತಿ ನಿಮ್ಮದಾಗಿದ್ದು, ನೀವು ನಂಬಿರತಕ್ಕಂತಹ ದೈವದ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆದು ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ, ಹಾಗೂ ನಿಮ್ಮ ಮನೆ ದೇವರ ಪ್ರಾರ್ಥನೆ ಆದ ನಂತರ ಹತ್ತಿರದಲ್ಲಿರ್ತಕ್ಕಂಥ ವಿಷ್ಣು ಆಲಯಗಳಲ್ಲಿ ಯಾವುದಾದ್ರೂ ವಿಷ್ಣು ಆಲಯದಲ್ಲಿ ಹೋಗಿ ಒಂದಿಷ್ಟು ತುಳಸಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ತುಲಾರಾಶಿಯವರು ಒಂದಿಷ್ಟು ನೆಮ್ಮದಿ ನೋಡ್ತೀರಿ, ಒಂದಿಷ್ಟು ದಾರಿದೀಪವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಫಲಾಫಲಗಳೇನು ತಿಳ್ಕೊಳ್ಳೋಣ ಗುರುಜವರಿಂದ ಮುಂದಿನ ಭಾಗದಲ್ಲಿ. ನಾನೀಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾನು ಸೌಮ್ಯ ಮಾತಾಡ್ತಿರೋದು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ಬೆಂಗಳೂರಿಂದ ನಾಗರಬಾವಿ. ಯಾರ ಬಗ್ಗೆ ಮಾತಾಡ್ತೀರಾ? ನಮ್ಮ ಬಗ್ಗೆನೇ ಮಾತಾಡಬೇಕಾಗಿತ್ತು. ಸರಿ, ಮಾತಾಡಿ. ಗುರುಜಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಹಾಂ, ಚೆನ್ನಾಗಿದ್ದೀನಿ ಗುರುಗಳೇ. ನಮ್ಮ ಕಾರ್ಯಕ್ರಮ ನೋಡ್ತಾ ಇರ್ತೀಯ ತಾಯಿ? ಹಾಂ, ಡೈಲಿ ನೋಡ್ತೀವಿ ಗುರುಗಳೇ. ಹೇಗನ್ಸುತ್ತೆ ಕಾರ್ಯಕ್ರಮ ನಿಮಗೆ? ಇದರಲ್ಲಿ ಇನ್ನೇನಾದ್ರು ಬದಲಾವಣೆಗಳು? ಬದಲಾವಣೆಗಳು ಚೆನ್ನಾಗಿದೆ ಗುರುಜಿ. ಎಲ್ಲಾನು ಟ್ರೈ ಮಾಡ್ತಿರ್ತೀವಿ, ನೀವು ಹೇಳೋದೆಲ್ಲ. ಹೇಳಮ್ಮ, ನಿನ್ನ ಪ್ರಶ್ನೆ ಏನು? ಗುರುಗಳೇ, ನಂದು ಸ್ವಲ್ಪ ಕಾಲ್ದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಏನಾಗಿತ್ತು ಅಂತ ಗೊತ್ತಿಲ್ಲ ಗುರುಗಳೇ. ಇದ್ದಕ್ಕಿದ್ದಂಗೆ ಇವಾಗ 3 ವರ್ಷ ಆಯ್ತು. ಕಾಲು ಇವಾಗ ಹೆಂಗಾಗಿದೆ ಅಂದ್ರೆ, ನೋಡಕ್ ಚೆನ್ನಾಗಿದ್ದೀನಿ, ಕುತ್ಕೊಂಡ್ರೆ ಎದೊಳಕ್ಕಾಗಲ್ಲ, ಎದ್ರೆ ಕುತ್ಕೊಳಕ್ಕಾಗಲ್ಲ, ಫಾಸ್ಟ್ ಆಗಿ ನಡೆಯಕ್ಕಾಗಲ್ಲ, ಆ ತರ ಆಗ್ಬಿಟ್ಟಿದೆ ಗುರುಜಿ. ಏನು ಅಂತಾನೆ ಗೊತ್ತಿಲ್ಲ ಗುರುಜಿ. ಬಲಗಾಲ ಎಡಗಾಲ? ಯಾವ ಕಾಲು ಅಂತಾನೆ ಗೊತ್ತಿಲ್ಲ ಗುರುಜಿ. 2 ಕಾಲು ಹಂಗೆ ಅನ್ಸುತ್ತೆ ನನ್ಗೆ. 2 ಕಾಲು ಜೋಮ್ ಬರುತ್ತಾ? ಸೊಂಟದಿಂದ ತಳಗೆ ಜೋಮ್ ಅನ್ಸುತ್ತಾ, ಮೊಣಕಾಲಿಂದ ಕೆಳಗೆ ಜೋಮ್ ಅನ್ಸುತ್ತಾ? ಗುರುಗಳೇ, ಸೊಂಟದಿಂದ ಫುಲ್ಲು ಪಾದದವರೆಗೂ. ಸೊಂಟದಿಂದ ಪಾದದವರೆಗೂ ಅಂದ್ರೆ ಸ್ಪರ್ಶ ಇಲ್ದಂಗೆ ಆಗುವಂಥದ್ದ? ಜೋಮ್ ಹಿಡಿಯೋಂಗೆ ಆಗುತ್ತದ? ಜೋಗ್ ಹಿಡಿಯೋದು ಏನು ಆ ಥರ ಆಗಲ್ಲ ಗುರುಗಳೇ. ಆದ್ರೆ ನನ್ಗೆ ಈ ತರ ನೋವೋದು ಸ್ವಲ್ಪ, ಏನಾದ್ರೂ ನಡೆದಾಗ ಜಾಸ್ತಿ ನೋವೋದು ಜಾಸ್ತಿ ಗುರುಗಳೇ. ನಾವ್ ಒಂದ್ ಕಡೆ ಹೋಗಿದ್ವಿ ಗುರುಗಳೇ. ಅಲ್ಲಿ ಹೇಳಿದ್ರು, ನನ್ನ ಫ್ರೆಂಡ್ ಒಬ್ಳು ತೀರೋಗಿದ್ಲು, ಅವಳ ಮನೆಗೆ ಹೋಗಿದ್ದೆ, ಅವಾಗಿಂದ ಹಂಗಾಗಿದೆ ಅಂತ ಅವ್ರು ಹೇಳಿದ್ರು. ಆಮೇಲೆ ಮನೇಲೂ ಅಷ್ಟೇ ಗುರುಗಳೇ, ಅಲ್ಲಿ ಹೋಗಿದ್ ಬಂದ ತವಿಂದ ಅನ್ನ ಎಲ್ಲ ಕೆಂಪುಗಾಗೋದು ಎಲ್ಲ ತುಂಬಾ ಟಾರ್ಚರ್ ಆಗೋಯ್ತು ಗುರುಗಳೇ.